ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದ ಇರುವನು. ಜೈ ಶ್ರೀರಾಮ ರಾಮ ರಾಮ ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಮುಂಜಾನೆ ಒಂದ್ ಸ್ವಲ್ಪ ಕೆಲಸ ಇದ್ದು ರೀ, ಎಲ್ಲ ಕೆಲಸ ಮುಗಿಸ್ಕೊಂಡು ಮಠ ಮಧ್ಯಾಹ್ನದಾಗ ಸೂರ್ಯನ ಎತ್ತಿ ಮೇಲೆ ಬಂದನ. ಈ ಟೈಮ್ನಾಗ ನಾವು ವಾಯುಪುತ್ರ, ಶನಿ ದೇವನ ಆಪ್ತ ಮಿತ್ರ, ಸೂರ್ಯ ದೇವನ ಪ್ರಿಯ ಶಿಷ್ಯ, ಪಾರ್ಥನ ಧ್ವಜ ಲಾಂಛನ, ಶ್ರೀರಾಮಚಂದ್ರನ ಪ್ರೀತಿ ಪಾತ್ರನಾದ ಹನುಮಪ್ಪನ ದರ್ಶನ ಮಾಡಮಂತ ಹೇಳಿ ನಮ್ಮೂರ್ ಬಾಜು ಇರೋ ಕೊಂಚೂರ್ ಹನುಮನ್ ದೇವ್ರ ಗುಡಿಗೆ ಬಂದೀವ್ರಿ. ಇದು ಒಂದು ನಮ್ಮ ಗುಲ್ಬರ್ಗ ಭಾಗದಾಗಿಲ್ರಿ ಫೇಮಸ್ ಗುಡಿ ರೀ. ಗುಡಿ ಮಾತ್ರ ಬಹಳ ಕ್ಲೀನ್ ಮೇಂಟೈನ್ ಮಾಡ್ಯಾರ್ರಿ. ಬರ್ರಿ ಹಂಗೆ ಹೊರಗಿನ ಗುಡಿ ಹಂಗ ನೋಡಿದ್ರಲ್ಲ, ಇವಾಗ ಒಳಗೆ ಹೋಗಿ ಹನುಮಪ್ಪನ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೊರಗೆ ಬಂದ್ ಮೇಡಮ್ ನಾವು. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ರಿ, ಭಕ್ತರು ಏನೇ ಬೇಡ್ಕೊಂಡ್ರು ಅದಕ್ಕೆ ವರ ಕೊಡ್ತಾನ್ರಿ ಹನುಮಪ್ಪ. ಇಲ್ಲಿ ಭಕ್ತರು ಬಂದು ಹರಕೆ ಕಟ್ಕೊಂಡು ದೀಪ ಹಚ್ಚಿ ಹೋದ್ರಂತ ತಿಳ್ಕೊರಿ, ಅದು ಹರಕೆ ನೆರವೇರತನ ದೀಪ ಆರಂಗಿಲ್ಲ ಅಂತ. ಇಲ್ಲಿ ಹನುಮಪ್ಪನ ದರ್ಶನ ಮಾಡಕ್ಕಿಲ್ರಿ ದೂರಿಂದ ಊರಿನ ಜನ ಬರ್ತಿರ್ತಾರ್ರಿ. ಈ ದೇವಸ್ಥಾನ ಜಾತ್ರೆ ಮಾತ್ರ ಇಲ್ರಿ, ವಸ್ತಲ ಹುಣ್ಣಿಮೆ ದಿವಸ ಜಾತ್ರೆ ಆಗ್ತದ. ಲಾಸ್ಟ್ ಟೈಮ್ ಅಂದ್ರೆ ಡಿಸೆಂಬರ್ ಜಾತ್ರೆ ಆಯ್ತು. 3 ರಿಂದ 4 ಲಕ್ಷ ಜನ ಕಲ್ತಿದ್ರಿ. ಅಷ್ಟು ಭರ್ಜರಿಯಾಗಿ ಜಾತ್ರೆ ಆಗ್ತೈತ್ರಿ ಇಲ್ಲಿ. ಹನುಮಪ್ಪನ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಈ ಊರಾಗಿಲ್ರಿ ಒಂದು ಗೋಶಾಲೆ ಅದ, ನಡಿ ಹೋಗಮಂತ ಹೇಳಿ ನಮ್ಮ ಫ್ರೆಂಡು ಸಿಕ್ಕಾರಿ. ಅವನಿಗೆ ಕರ್ಕೊಂಡು ಹಂಗ ಸೀದಾ ನಾವು ಗೋಶಾಲೆಗೆ ಬಂದ್ಬಿಟ್ಟೇವ್ರಿ. ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆ ಅಂತಂದ್ರ ದೇವರ ಸಮಾನ, ಹೆತ್ತ ತಾಯಿಗೆ ಸಮಾನ. ಗೋಮಾತೆಯ ಹಾಲು ಅಮೃತಕ್ಕೆ ಸಮಾನ, ಗೋಮಾತೆಯ ಮೂತ್ರ ಔಷಧಿಗೆ ಸಮಾನ. ಗೋಮಾತೆಯಿಂದ ಮನುಷ್ಯನಿಗಿಲ್ರಿ ಎಷ್ಟೆಲ್ಲ ಲಾಭಗಳು ಸಿಕ್ಕರು ಮನುಷ್ಯ ಹೊಟ್ಟಿನೂ ತುಂಬಿಲ್ಲ. ಗೋಹತ್ಯ ದಿನ ಜಾಸ್ತಿನೇ ಆಗತೈತ್ರಿ. ಇಂಥ ಗೋಶಾಲೆಗಳಿಂದನೇ ಅಲ್ರಿ ನಮ್ಮ ಗೋಮಾತೆಗ ರಕ್ಷಣೆ ಸಿಗತೈತಿ. ಗೋಮಾತೆ ಸಗಣಿ ಬಗ್ಗೆ ನೋಡ್ರಿ ಕವಿ ಎಷ್ಟು ಚಂದ ಬರ್ದಾನ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸಲಿಗೆ ವಿಭೂತಿಯಾದೆ, ನೀನ್ ಯಾರಿಗಾದೆಯೋ ಎಲೆ ಮಾನವ.